ಎಲ್ಲ ನನ್ನ ಛಲವಾದಿ ಬಂಧುಗಳಿಗೆ ಪುಟ್ಟಸ್ವಾಮಿ ಮಾಡುವ ನಮಸ್ಕಾರಗಳು ಸರ್. ಛಲವಾದಿ ಮಹಾಸಭಾವನ್ನು 2008ರಲ್ಲಿ ಕೆ ಶಿವರಾಮರವರ ಸಾರಥ್ಯದಲ್ಲಿ ಹುಟ್ಟಾಕಿದ್ದಾರೆ. ಇಂದಿನ ಈ ಪರಿಸ್ಥಿತಿಗೆ ಮೂಲ ಕಾರಣ ನಮ್ಮವರೇ ವಿನಃ ಬೇರೆ ಯಾರೂ ಅಲ್ಲ. ನಾನು ಅಧ್ಯಕ್ಷ ಆಗಬೇಕು, ನಾನು ಸೆಕ್ರೆಟರಿ ಆಗಬೇಕು, ನಾನು ಇಡೀ ರಾಜ್ಯಕ್ಕೆ ಲೀಡರ್ ಆಗಬೇಕು ಎನ್ನುವಂಥ ಸ್ವಾರ್ಥ. ಬಾಬಾ ಸಾಹೇಬರೇನಾದರೂ ಈ ಥರದ ಸ್ವಾರ್ಥವನ್ನು ಇಟ್ಕೊಂಡಿದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ಕೊಡಲು ಆಗ್ತಿರಲಿಲ್ಲ. ನಮ್ಮ ಛಲವಾದಿ ಮಹಾಸಭಾ ಮುಂದಿನ ದಿನಗಳಲ್ಲಿ ಉತ್ತಮ ಮಟ್ಟಕ್ಕೆ ಹೋಗಬೇಕು ಅಂದರೆ ಕೆ ಶಿವರಾಮ ಸರ್ ಕೈಲಿಂದ ಮಾತ್ರ ಸಾಧ್ಯ. ಬೇರೆ ಯಾರು ಇದ್ರ ಬಗ್ಗೆ ಒಲವು ತೋರಲು ಮತ್ತು ಏನಾದರೂ ಮಾಡಿ ಅದನ್ನು ಮುಂಚೂಣಿಗೆ ತಗೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಯಾರೂ ಇಲ್ಲ. ಇದು ಸ್ವತಃಸಿದ್ಧ ಸರ್. ನಿಮ್ಮ ಹತ್ರ ನಾನು ಭಾಳ ಒಂದು ದುಃಖದಿಂದ ಹೇಳ್ತಾ ಇದ್ದೀನಿ, ಇನ್ನು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ರಾಜ್ಯ ಕಮಿಟಿಗೆ ಒಂದು ಪತ್ರದ ಮುಖಾಂತರ ಇಲ್ಲ ಕರೆಯ ಮುಖಾಂತರ ಡಿಮ್ಯಾಂಡ್ ಮಾಡಿ, ನಿಮ್ಮಿಂದ ಆದರೆ ಛಲವಾದಿ ಮಹಾಸಭಾವನ್ನು ನಡೆಸಿ, ಇಲ್ಲವಾದಲ್ಲಿ ಬಿಟ್ಟು ಮಾಡುವವರಿಗೆ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡಬೇಕು. ಅದನ್ನು ಮಾಡಿದಾಗ ಒಂದಷ್ಟು ರಾಜ್ಯ ಸಮಿತಿಗೆ ಎಚ್ಚರಿಕೆ ಗಂಟೆ ಆಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ಛಲವಾದಿ ಮಹಾಸಭಾ ಒಂದು ಒಳ್ಳೆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗುವಂಥ ನಂಬಿಕೆ ನಮಗೂ ಇದೆ ಸರ್. ಬಾಬಾ ಸಾಹೇಬ್ರೇನಾದರೂ ಈ ದೇಶದಲ್ಲಿ ಜನಿಸದೇ ಇದ್ದಲ್ಲಿ ನಮ್ಮ ಪರಿಸ್ಥಿತಿ ಇಂದಿಗೂ ಸಹ ಕತ್ತಿಗೆ ಕಂಠ, ಬೆನ್ನಿಗೆ ಪರಕೆ ಕಟ್ಕೊಂಡು ಈಗಲೂ ಬೀದಿ ಸುತ್ತಬೇಕಾದಂಥ ಪರಿಸ್ಥಿತಿಗಳು ಇದ್ವು ಸರ್. ಬಾಬಾ ಸಾಹೇಬರು ಹುಟ್ಟಿದ ಮೇಲೇ ಈ ದೇಶಕ್ಕೆ ನಮ್ಮ ದಲಿತರಿಗೆ ಸ್ವತಂತ್ರ ಕೊಟ್ಟ ಮೇಲೇ ಸರ್ ಇವತ್ತು ನಮ್ಮ ಜನಾಂಗದವರು ಶ್ರೀಮಂತರೇ ಆಗಿರ್ಬೋದು, ಒಳ್ಳೊಳ್ಳೆ ಆಫೀಸರ್ಗಳೇ ಆಗಿರ್ಬೋದು, ಒಳ್ಳೆ ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು, ಸ್ಥಾನಮಾನಗಳು ಎಂತೆಂಥದ್ದೇ ಆಗಿರಲಿ, ಅದನ್ನು ಅನುಭವಿಸ್ಲಿಕ್ಕೆ ಮೂಲ ಕಾರಣ ಬಾಬಾ ಸಾಹೇಬರು ಸರ್. ಅವರನ್ನು ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಆಗಲಿಲ್ಲ ಸರ್. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅವರು ಬಾಬಾ ಸಾಹೇಬ್ ಋಣ ನಮ್ಮ ಮೇಲಿದೆ, ಅದನ್ನು ತೀರಿಸ್ಬೇಕು ಅನ್ನುವಂಥ ಒಂದು ವಿಚಾರ ನಮ್ಮ ಮನಸ್ಸಿಗೆಲ್ಲ ಬರಬೇಕು ಸರ್. ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ನಾವು ಬದುಕೋದಲ್ಲ ಸರ್. ಅವರು ಇಷ್ಟೆಲ್ಲ ದೇಶಕ್ಕೆ ನಮ್ಮ ದಲಿತರಿಗೆಲ್ಲರಿಗೂ ಇಷ್ಟೊಂದು ನ್ಯಾಯ ಒದಗಿಸ್ಬಿಟ್ಟು ಹೋಗಿದ್ದಾರೆ. ಒಬ್ಬರು 121 ಕೋಟಿ ಇರ್ತಕ್ಕಂಥ ದೇಶಕ್ಕೆ ನಾವು ಅಟ್ಲೀಸ್ಟ್ ನಮ್ಮೂರಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ವಾ, ನಮ್ಮ ಅಕ್ಕಪಕ್ಕದಲ್ಲಿರೋರ್ಗೆ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ವ ಅನ್ನುವಂಥ ಮನಸ್ಸನ್ನು ಮೊದಲು ನಾವು ಮಾಡ್ಕೋಬೇಕು. ಅದಾದಮೇಲೆ ಏನಾದರೂ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ. ದಯವಿಟ್ಟು ಪ್ರತಿಯೊಬ್ಬರೂ ರಾಜ್ಯ ಸಮಿತಿಯನ್ನು ಒತ್ತಾಯ ಮಾಡಿ, ಮಾಡು ಇಲ್ಲ ಮಡಿ ಎನ್ನುವಂಥ ವಿಚಾರವನ್ನು ಅವ್ರಿಗೆ ಅರ್ಥ ಮಾಡಿಸಿ ಕೇಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಸರ್. ದಯವಿಟ್ಟು ಪ್ಲೀಸ್. ಥ್ಯಾಂಕ್ ಯು ಸರ್. ಜೈ ಭೀಮ್, ಜೈ ಹಿಂದ್.